ಎಲ್ಲರಿಗೂ ನಮಸ್ಕಾರಗಳು. ಬನಶಂಕರಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಮೊದಲು ನೀವು ಮಾನಿಟರ್ ಒಳಗೆ ಕೀಬೋರ್ಡಿಂದ ಒಂದು ಪ್ಯಾರಾಗ್ರಾಫ್ ಮೊದಲು ಟೈಪ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಪ್ಯಾರಾಗ್ರಾಫ್ ಫುಲ್ ಸೆಲೆಕ್ಟ್ ಮಾಡ್ಕೊಂಡು ಅದಾದಮೇಲೆ ಇದು ಸೆಂಟರ್ ಅಂದರೆ ನಾವು ಪ್ಯಾರಾಗ್ರಾಫ್ ಸೆಂಟರ್ ಮಾಡೋಕ್ಕೆ ಇದು ಕ್ಲಿಕ್ ಮಾಡಿದ್ರೆ ಪೇಜ್ ಒಳಗೆ ಪ್ಯಾರಾಗ್ರಾಫ್ ಸೆಂಟರ್ ಬರ್ತದೆ. ನೆಕ್ಸ್ಟ್ ಇದು ಪ್ಯಾರಾಗ್ರಾಫ್ ರೈಟ್ ಸೈಡ್ ಮಾಡೋದು. ಅಂದರೆ ರೈಟ್ ಸೈಡ್ ಕ್ಲಿಕ್ ಮಾಡಿದ್ರೆ ರೈಟ್ ಸೈಡ್ ಬರುತ್ತೆ. ನೆಕ್ಸ್ಟ್ ಯಾವಾಗಲೂ ನಾವು ಟೈಪ್ ಮಾಡಿದ್ದು ಲೆಫ್ಟ್ ಸೈಡ್ ಇರುತ್ತೆ ಸಿಸ್ಟಮ್ಗಳೊಳಗೆ. ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಇದು ಇನ್ಕ್ರೀಸ್ ಇಂಡೆಂಟ್. ಇದು ಇನ್ಕ್ರೀಸ್ ಇಂಡೆಂಟ್ ಅಂದರೆ ನಾವೇನು ಪ್ಯಾರಾಗ್ರಾಫ್ ಟೈಪ್ ಮಾಡಿರ್ತೀವಲ್ಲ ಪ್ಯಾರಾಗ್ರಾಫ್ದ ಇದು ಇನ್ಕ್ರೀಸ್ಡ್ ಇಂಡೆಂಟ್ ಅಂತ. ಅಂದರೆ ಪ್ಯಾರಾಗ್ರಾಫ್ಗಳನ್ನ ನಾವು ಯಾವ ಕಡೆ ಬೇಕಾದರೂ ಅದ್ರ ಲೆವೆಲ್ಗೆ ತಂದು ಇಲ್ಲಿಡ್ಬೋದು. ನೆಕ್ಸ್ಟ್ ನೀವು ಡಿಕ್ರೀಸ್ ದ ಇಂಡೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಾರ್ಮಲಾಗಿ ನೀವು ಏನು ತಗೊಂಡಿರ್ತೀರಲ್ಲ ಅದೇ ಜಾಗಕ್ಕೆ ಬರುತ್ತೆ ಪ್ಯಾರಾಗ್ರಾಫ್. ನೆಕ್ಸ್ಟ್ ಇವು ಸ್ಟಾರ್ಟ್ ಎ ಲಿಸ್ಟ್ ಅಂತ. ಅಂದರೆ ನಾವೇನಾದರೂ ಟೈಪ್ ಮಾಡಿರ್ತೀವಲ್ಲ ಅವಕ್ಕೆ ನಾವು ಬುಲೆಟ್ ಸ್ಟೈಲ್ಸ್ ಆದರೂ ಹಾಕ್ಬೋದು, ಅಥವಾ ನಂಬರಿಂಗ್ಸ್ ಆದರೂ ಹಾಕ್ಬೋದು, ಅಥವಾ ಆಲ್ಫಾಬೆಟ್ಸ್. ಇದು ಲೋವರ್ ಕೇಸ್ ಆಲ್ಫಾಬೆಟ್ಸ್, ಇದು ಅಪ್ಪರ್ ಕೇಸ್. ನೆಕ್ಸ್ಟ್ ಇದು ರೋಮನ್ ಅಂಕೆ ಲೋವರ್ ಕೇಸ್, ಇದು ರೋಮನ್ ಸಂಖ್ಯೆ ಅಪ್ಪರ್ ಕೇಸ್. ನಾನೀಗ ನಿಮಗೆ ಫಾರ್ ಎಕ್ಸಾಂಪಲ್ಗೆ ಬುಲೆಟ್ ಸ್ಟೈಲ್ಸ್ ಹಾಕ್ತೀನಿ. ಈ ಸ್ಟಾರ್ಟ್ ಎ ಲಿಸ್ಟ್ ಒಳಗೆ ಬುಲೆಟ್ ಸ್ಟೈಲ್ಸ್ ಈ ಥರ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡ್ರಿ. ಈ ಥರ ನೀವು ಕಂಟಿನ್ಯೂ ನೀವು ಎಂಟರ್ ಕೊಟ್ಕೊಂತ ಹೋದರೆ ಕಂಟಿನ್ಯೂ ಬುಲೆಟ್ ಸ್ಟೈಲ್ಸೇ ಬರ್ತವೆ. ನೆಕ್ಸ್ಟ್ ನಿಮಗೆ ಬುಲೆಟ್ ಸ್ಟೈಲ್ಸ್ ಬೇಡಪ್ಪ, ನಾವು ನಂಬರಿಂಗ್ಸ್ ಹಾಕ್ತೀವಿ ಅಂದರೆ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ನೀವೇನು ಪ್ಯಾರಾಗ್ರಾಫ್ ಟೈಪ್ ಮಾಡಿರ್ತಿರಲ್ಲ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಲಿಸ್ಟ್ ಒಳಗೆ ನೆಕ್ಸ್ಟ್ ನೀವು ನಂಬರಿಂಗ್ಸ್ ಹಾಕ್ಬೋದು, ಅಥವಾ ABCD ಏನಾದರೂ ಹಾಕ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ರಿ. ನಿಮ್ಗೆ ಯಾವುದು ಬೇಡಪ್ಪ, ನಮ್ಗೆ ಇವ್ಯಾವು ಇಷ್ಟ ಆಗಲಿಲ್ಲ ಅಂದರೆ ನನ್ನ ಅಂತ ಕೊಟ್ಟರೆ ಇವೆಲ್ಲ ಹೋಗ್ತವೆ. ನೆಕ್ಸ್ಟ್ ಇದು ಸ್ಪೇಸಿಂಗ್ ಅಂದರೆ ಲೈನ್ ಸ್ಪೇಸಿಂಗ್. ನೀವು ಈ ವರ್ಡ್ಗಳೆಲ್ಲ ಇಲ್ಲಿ ಪ್ಯಾರಾಗ್ರಾಫ್ ಟೈಪ್ ಮಾಡಿರ್ತೀರಲ್ಲ, ಈ ಪ್ಯಾರಾಗ್ರಾಫಲ್ಲಿ ನಿಮಗೆ ಈ ಪದಗಳಿಂದ ಪದಗಳಿಗೆ ಗ್ಯಾಪ್ ಬೇಕು ಅನ್ನೋದಾದರೆ ಸ್ಪೇಸಿಂಗ್ ಅಂತ ಈ ಆರೋ ಮಾರ್ಕ್ ಕ್ಲಿಕ್ ಮಾಡಿ 1.15 ಅಂತ ಐತಿ. ಇದು ಅಂದರೆ 1/4, ಇದು 1 ಐತಿ, ಇದು 1.5. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಸ್ಪೇಸಿಂಗ್ ಕೊಟ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಇದು 2 ಅಂದರೆ ಇಲ್ಲಿ ಸ್ಪೇಸಿಂಗ್ ಏನೈತಲ್ಲ ಇದು ಜಾಸ್ತಿ ಮಾಡ್ಕೊಂತ ಹೋಗ್ಬೋದು. ನಾರ್ಮಲ್ ಆಗಿ 1 ಇದ್ರೆ ಸಾಕು ನಿಮಗೆ ಸ್ಪೇಸಿಂಗ್ ಇಷ್ಟು. ನೆಕ್ಸ್ಟ್ ಇದು ಕಟ್ ಅಂದರೆ ನಾವು ಕಟ್ ಅಂತ ಈ ಕಡೆ ಕ್ಲಿಕ್ ಮಾಡಿದರೆ ಇದು ಕಟ್ ಅಂತ ನೀವು ಕ್ಲಿಕ್ ಮಾಡಿದರೆ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿ ಇಲ್ಲಿದೆ ನೋಡ್ರಿ, ಇದು ಕಟ್ಗೆ ಕ್ಲಿಕ್ ಮಾಡಿದರೆ ನೀವು ಟೈಪ್ ಮಾಡಿದ್ದು ಎಲ್ಲ ಹೋಗಿರುತ್ತೆ. ಅಂದರೆ ಅದು ಪೇಜ್ ಒಳಗೆ ಇರುತ್ತೆ, ಕಾಣಲ್ಲ ಅಷ್ಟೇ. ನೆಕ್ಸ್ಟ್ ಇದು ಪೇಸ್ಟ್. ಇಲ್ಲೊಳಗೆ ಇಲ್ಲಿದೆ ನೋಡ್ರಿ, ಇದು ಪೇಸ್ಟ್. ಆರೋ ಮಾರ್ಕಿಗೆ ಹೋಗಿ ಕೆಳಗೆ ಪೇಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಆವಾಗ ನೀವೇನು ಟೈಪ್ ಮಾಡಿರ್ತೀರಲ್ಲ ಅದು ಮಾನಿಟರ್ ಒಳಗೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಸರಿ ನೀವು ಪೇಸ್ಟ್ ಅಂತ ಕೊಟ್ಟರೆ ಇನ್ನೊಂದು ಸರಿ ನೀವೇನು ಟೈಪ್ ಮಾಡಿರ್ತೀರಲ್ವಾ ಅದೇ ಬರುತ್ತೆ. ನೆಕ್ಸ್ಟ್ ಲೌಕಿಕೆರೆ ಅಂತ ಆಯ್ತಲ್ಲ, ನಾನು ಇದೊಂದೇ ಸೆಲೆಕ್ಟ್ ಮಾಡ್ಕೊಂಡು ವರ್ಡ್ಸ್ ಇದೊಂದೇ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫೈಂಡ್ ಅಂತ ಕೇಳಿದರೆ ಫೈಂಡ್ ಅಂತ ಕೊಟ್ಟರೆ ಇಲ್ಲಿ ನಾವು ಸೆಲೆಕ್ಟ್ ಮಾಡಿರೋದು ಫೈಂಡ್ ಅಂತ ಬರುತ್ತೆ. ನೆಕ್ಸ್ಟ್ ಅಂತ ಫೈಂಡ್ ನೆಕ್ಸ್ಟ್ ಅಂತ ಕೊಟ್ಟು ಓಕೆ ಕ್ಲೋಸ್ ಮಾಡಿ ಇಲ್ಲಿ ರೀಪ್ಲೇಸ್ ಅಂತ ಕೇಳ್ತದೆ. ರೀಪ್ಲೇಸ್ ಅಂದರೆ ನಾವು ನಮ್ಗೆ ಯಾವ ಪದ ಬೇಕಲ್ಲ ರೀಪ್ಲೇಸ್ಗೆ
ಅದನ್ನ ನಾವು ತಗೋಬೋದು ಇಲ್ಲಿ ರಿಪ್ಲೇಸ್. ಬೇಕಾದ್ರೆ ನೀವು ಯಾವುದಾದ್ರೂ ಬೇರೆ ಊರುಗಳ ಹೆಸರು ಏನಾದರೂ ಹಾಕ್ಕೋಬೋದು. ಇಲ್ಲಿ ರಿಪ್ಲೇಸ್ ಅಂತ ಕೇಳಿದ್ರೆ ರೀಪ್ಲೇಸ್ ಆಯಿತು. ಅಂದರೆ ನೀವು ಎಷ್ಟೇ ವರ್ಡ್ಸ್ಗಳು ಈ ಪ್ಯಾರಾಗ್ರಾಫಲ್ಲಿ ನೀವು ಟೈಪ್ ಮಾಡಿ ಚೇಂಜ್ ಮಾಡೋಕ್ಕೆ ಇಲ್ಲಿ ಒಂದೇ ಪದನೇ ಎಷ್ಟು ಸಾರಿ ಆದರೂ ಟೈಪ್ ಮಾಡಿ ಕೇಳಿದರೆ ಅದೊಂದೇ ವರ್ಡ್ಸ್ ಮಾತ್ರ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇದು ವ್ಯೂಗೆ ಹೋಗೋಣ. ಇದಿಷ್ಟು ನಾವು ಹೇಳಿದ್ದೀಗ ಹೋಮ್ ಪೇಜ್. ನೆಕ್ಸ್ಟ್ ವ್ಯೂ. ನೆಕ್ಸ್ಟ್ ಇದೆಲ್ಲ ಇದು ವ್ಯೂಗೆ ಹೋಗೋಣ. ವ್ಯೂ ಒಳಗೇನು ಎಕ್ಸ್ಟ್ರಾ ಹೇಳೋ ಅಂಥದ್ದೇನೂ ಇಲ್ಲ. ನೀವು ಈ ಥರ ಮೇಲಿಲ್ದಿದ್ದ ಐಕಾನ್ಗಳು ಟೂಲ್ಸ್ ಏನು ಕಾಣಲಿಲ್ಲ ಅಂದರೆ ಇಲ್ಲೇ ಇತ್ತಲ್ಲ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಮಿನಿಮೈಸ್ ದ ರಿಬನ್ ಅಂತ ಕೇಳಿದರೆ ಇವೆಲ್ಲ ಇಲ್ಲಿರೋಂಥವು ಬರುತ್ತೆ. ನೆಕ್ಸ್ಟ್ ಇದು ಝೂಮ್ ಇನ್ ಅಂದರೆ ನೀವು ಪೇಜ್ ಝೂಮ್ ಇನ್ ಮಾಡ್ಕೋಬೋದು, ಎಷ್ಟಾದರೂ ಝೂಮ್ ಮಾಡ್ಕೋಬೋದು. ನಾನಿಲ್ಲಿ 170 ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 180 200 ತನಕನೂ ನೀವು ಝೂಮ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕಾದರೂ ಝೂಮ್ ಮಾಡ್ಬೋದು. 200 ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇದು ಝೂಮ್ ಔಟ್ ಅಂದರೆ ನೀವು ಝೂಮ್ ಏನು ಮಾಡ್ಕೊಂಡಿರ್ತೀರಲ್ಲ ಅದನ್ನು ಕಡಿಮೆ ಮಾಡ್ಕೊತ ಹೋಗ್ಬೋದು. ಚೇಂಜ್ ಆಗ್ತಾ ಇತ್ತು ನೋಡಿ. ನೀವು ಈ ಥರ ಚೇಂಜ್ ಮಾಡೋ ಬದಲಿ ಇಲ್ಲಿ 100% ಅಂತ ಇತ್ತಲ್ಲ, ಇದು ಝೂಮ್ ಡಾಕ್ಯುಮೆಂಟ್ 100% ನಾರ್ಮಲ್ ಸೈಜ್. ಇದು 100 ಅಂದರೆ ನಾವೇನು ಪೇಜ್ ತೊಗೊಂಡಿರ್ತೀವಲ್ಲ 100 ಮಾತ್ರ ಕರೆಕ್ಟ್ ಸೈಜ್, ನಾರ್ಮಲ್ ಸೈಜ್. ಇದು ಕ್ಲಿಕ್ ಮಾಡಿದ್ರೆ 100 ಆಗುತ್ತೆ. ನೆಕ್ಸ್ಟ್ ರೂಲರ್ ಇರುತ್ತಲ್ಲ, ಇದಿರಲಿಲ್ಲ ಅಂದರೆ ಪೇಜ್ ಒಳಗೆ ಈ ರೈಟ್ ಮಾರ್ಕ್ ಹೋಗಿದ್ರೆ ಇದು ರೂಲರ್ ಕಾಣಲ್ಲ ನಿಮಗೆ. ಈಗಿಲ್ಲ ನೋಡ್ರಿ, ಇದು ರೂಲರ್ ಹೋಗಿದೆ. ಅವಾಗ ನೀವೇನು ಮಾಡಬೇಕು ಅಂದರೆ ವ್ಯೂಗೆ ಹೋಗಿ ಈಗ ಈ ರೂಲರ್ಗೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ರೂಲರ್ ಬರುತ್ತೆ. ನೆಕ್ಸ್ಟ್ ಸ್ಟೇಟಸ್ ಬಾರ್ ಅಂದರೆ ನೀವೇನಿಲ್ಲ, ನಾನು ಝೂಮ್ ಮಾಡೋದು ತೋರಿಸಿದ್ನಲ್ಲ, ಇದಿರಲಿಲ್ಲ ಅಂದ್ಕೊಂಡ್ರೆ ಪೇಜ್ ಒಳಗೆ ಝೂಮ್ ಐತಲ್ಲ, ಇದಿರಲಿಲ್ಲ ಅಂದರೆ ನೀವು ಈಗ ಇಲ್ಲ ನೋಡ್ರಿ, ಕಾಣಿಸ್ತಾ ಇಲ್ಲ ನಿಮಗೆ ಸ್ಟೇಟಸ್ ಬಾರ್ ಏನಿದೆ ಇಲ್ಲಿಲ್ಲ. ಅಂದರೆ ಝೂಮ್ ಮಾಡಿರೋದು ನಾವು ತೋರಿಸಿದ್ವಲ್ಲ ಅದಿಲ್ಲ. ಅವಾಗ ನೀವೇನು ಮಾಡಬೇಕು ಅಂದರೆ ವ್ಯೂಗೆ ಹೋಗಿ ಸ್ಟೇಟಸ್ ಬಾರ್ಗೆ ಅಂತ ಕ್ಲಿಕ್ ಮಾಡಿದರೆ ಬಂತು ನೋಡಿ, ಇಲ್ಲಿ ಬಂದಿದ್ದೆ. ಫ್ರೆಂಡ್ಸ್, ಇದಿಷ್ಟು ವರ್ಡ್ ಪ್ಯಾಡೊಳಗಿರೋದು ನಿಮಗೆ ಮಾಹಿತಿ ನಾನು ಕೊಟ್ಟಿದ್ದೀನಿ. ಅಂದರೆ ಇದು ನೀವು ಬೇಸಿಕ್ ಹೆಂಗೆ ಕಲಿತೀರಲ್ಲ